ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. 19 ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಒಂದು ಮಂಡಳಿಯ ಸದಸ್ಯರಾಗಿದ್ದಾರೆ. 10 ಜನ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಈ ಮಂಡಳಿಯ ಸದಸ್ಯರಾಗಿದ್ದಾರೆ. 4 ಲೋಕಸಭಾ ಸದಸ್ಯರುಗಳು, ಅದರ ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡ ಮತ್ತು ಶಿವಮೊಗ್ಗದ ಸ್ವಲ್ಪ ಭಾಗ ಇವತ್ತು ಕರಾವಳಿ ಈ ಮಂಡಳಿಗೆ ಸೇರುವುದರಿಂದ 4 ಜನ ಲೋಕಸಭಾ ಸದಸ್ಯರು ಕೂಡ ಈ ಮಂಡಳಿಯ ಸದಸ್ಯರಾಗಿದ್ದಾರೆ. ಈ ಕಾನೂನಿನಲ್ಲಿ ಬೇರೆ ನಾಮನಿರ್ದೇಶಿತ ಸದಸ್ಯರಿಗೂ ಕೂಡ ನಾಮಕರಣ ಮಾಡಲಿಕ್ಕೆ ಅವಕಾಶ ಇದೆ, ಆದ್ರೆ ಅದು ಇನ್ನೂ ಕೂಡ ನಡೆದಿಲ್ಲ. ಇವತ್ತು ಇದರ ವ್ಯಾಪ್ತಿ ಇಷ್ಟು ಇರುವಾಗ ಇದರ ಜನಸಂಖ್ಯೆ ವ್ಯಾಪ್ತಿಯು ಕೂಡ ನಾವು ನೋಡಿದಾಗ ಒಟ್ಟು ಕರಾವಳಿ ಭಾಗದ 45 ಲಕ್ಷ ಜನ ಈ ಒಂದು ವ್ಯಾಪ್ತಿಯಲ್ಲಿ, ಈ ಒಂದು ಅಭಿವೃದ್ಧಿ ಮಂಡಳಿಯ ವ್ಯಾಪ್ತಿಯಲ್ಲಿ ಆ ಜನಸಂಖ್ಯೆ ಬರುತ್ತದೆ. ಈ ಭಾಗದಲ್ಲಿ ಒಟ್ಟು ಹಲವಾರು ಬಂದರುಗಳು, ವಿಶೇಷವಾಗಿ ನವಮಂಗಳೂರು ಬಂದರು ಇರ್ಬೋದು, ಮಂಗಳೂರು ಬಂದರು ಇರ್ಬೋದು, ಅದೇ ರೀತಿ ಉಡುಪಿ ಮಲ್ಪೆ ಮೀನುಗಾರಿಕಾ ಬಂದರು ಇರ್ಬೋದು, ಕಾರವಾರ ಬಂದರು, ಜೊತೆಯಲ್ಲಿ ನಮ್ಮ ನೇವಿ ಬೇಸ್, ಅದೇ ರೀತಿಯಲ್ಲಿ ನಮ್ಮ ಕದಡಿ ಬಂದರು, ಭಟ್ಕಳ, ಹೊನ್ನಾವರ ಈ ಭಾಗದ ಬಂದರುಗಳು ಕೂಡ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ. ಜೊತೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಭಿವೃದ್ಧಿಗಳ ದಿಕ್ಕಿನತ್ತ ನಾವು ಹಾಯಿಸಿದಾಗ ನಮ್ಮ ಜವಾಬ್ದಾರಿಗಳು ಏನು ಎಂಬುದನ್ನು ಅರಿತುಕೊಂಡಾಗ ಕಾನೂನಿನಲ್ಲಿ ನಮಗೆ ಬಹಳ ಅಧಿಕಾರಗಳನ್ನು ಕೊಡಲಾಗಿದೆ. ಏನು ಕಾನೂನನ್ನ ಮಾಡಿದರೆ ಅದರಲ್ಲಿ ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ, ಸ್ಥಳೀಯಾಡಳಿತ ಸಂಸ್ಥೆಗಳು, ಇದು ಹೊರತುಪಡಿಸಿ ಎಲ್ಲ ಅಭಿವೃದ್ಧಿಯ ದಿಕ್ಕಿನಲ್ಲಿ ನಮ್ಮ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿಯ ಮೂಲಕ ಹೋಗಬೇಕು ಎಂಬುದಾಗಿದೆ. ಅದರ ಸರ್ಕಾರ ಇನ್ನೂ ಕೂಡ ನಮಗೆ ನಮ್ಮ ಕಾರ್ಯವ್ಯಾಪ್ತಿ, ನಮ್ಮ ಜವಾಬ್ದಾರಿಗಳು ಏನು ಎಂಬುದರ ಬಗ್ಗೆ ಒಂದು ರೂಲ್ಸ್ ಗಳನ್ನ ಫ್ರೇಮ್ ಮಾಡಬೇಕು ಎಂಬುದರ ಬಗ್ಗೆ ನಾವು ಹಲವಾರು ಬಾರಿ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳನ್ನ, ನಮಗೆ ಮನೋಜ್ ಜೈನ್ ಅವರು, ನಮ್ಮ ಇದು ಪ್ಲಾನಿಂಗ್ ಇಲಾಖೆಗೆ ಬರ್ತದೆ, ಪ್ಲಾನಿಂಗ್ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಪ್ಲಾನಿಂಗ್ ಇಲಾಖೆಗಳು ಇವತ್ತು ಈ 3 ಕರಾವಳಿ ಅಭಿವೃದ್ಧಿ ಮಂಡಳಿ, ಮಲೆನಾಡು ಅಭಿವೃದ್ಧಿ ಮಂಡಳಿ ಮತ್ತು ನಮ್ಮ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ, ಈ ಮಂಡಳಿಗಳ ನೇರ ಉಸ್ತುವಾರಿ ಆ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ಸುಧಾಕರ್ ಅವರು ಅವರ ನೇತೃತ್ವದಲ್ಲಿ ನಡೆಯುತ್ತದೆ. ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಏನೆಲ್ಲ ಯೋಜನೆಗಳನ್ನ ಸಿದ್ಧಪಡಿಸಬೇಕು ಆ ಎಲ್ಲ ಜವಾಬ್ದಾರಿ ಕೂಡ ಈ ಮಂಡಳಿಗಳಿಗೆ ಇರ್ತದೆ. ನಮ್ಮ ಜವಾಬ್ದಾರಿಗಳು ಇವತ್ತು ಕರಾವಳಿ ಭಾಗದಲ್ಲಿ ಮೀನುಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿರ್ತಕ್ಕಂಥ ಏನು ಬೇರೆ ಎಲ್ಲ ಇಲಾಖೆಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥ ದಿಕ್ಕಿನಲ್ಲಿ ನಾವು ಯೋಜನೆಗಳನ್ನ ಸಿದ್ಧಪಡಿಸಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕೂಡ ಕೊಡ್ತಕ್ಕಂಥದ್ದು. ಜೊತೆಯಲ್ಲಿ PPP ನಾವು ಪೀಪಲ್ಸ್ ಪಾರ್ಟಿಸಿಪೇಷನ್ ಯೋಜನೆಗಳನ್ನು ಕೂಡ ಸಿದ್ಧಪಡಿಸತಕ್ಕಂಥ ಅವಕಾಶಗಳು ಕೂಡ ನಮ್ಮ ಇಲಾಖೆಗೆ ಇದೆ. ಈ ಇಲಾಖೆಯ ಕಾರ್ಯದರ್ಶಿಗಳು ಒಂದು ದೊಡ್ಡ ಅಧಿಕಾರವನ್ನು ಕೂಡ ಕೊಡಲಾಗಿದೆ. IAS ಆಗಿ ಅವರು ಹಿರಿತನವನ್ನ ಪಡೆದಿರತಕ್ಕಂತ ಒಬ್ಬ ಅಧಿಕಾರಿ, ಡಿವಿಷನಲ್ ಕಮಿಷನರ್ ಲೆವೆಲ್ ಅಧಿಕಾರಿ ಇದರ ಕಾರ್ಯದರ್ಶಿ ಆಗಿರಬೇಕು ಎಂಬುದಾಗಿದೆ. ಆದ್ರೆ ನಮ್ಮಲ್ಲಿ ಅದರ ಒಂದು ಕೊರತೆ ಇದೆ. ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ 5 ವರ್ಷಕ್ಕೆ 2,500 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡ್ತೇವೆ ಅಂತೇಳಿ ವಾಗ್ದಾನವನ್ನ ಅಂದಿನ ದಿನದಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಆ ಒಂದು ನಿರೀಕ್ಷೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮಾತ್ರವಲ್ಲ, ಮುಖ್ಯಮಂತ್ರಿಗಳ ಹತ್ರ ನಾವು 3-4 ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಸದಸ್ಯರುಗಳು ಬಹಳ ಹಿರಿತನ ಇರ್ತಕ್ಕಂಥ ಸದಸ್ಯರು ಇದ್ದಾರೆ ಕರಾವಳಿ ಭಾಗದಲ್ಲಿ. ಘನತೆವೆತ್ತ ಸ್ಪೀಕರ್ ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿದ್ದಾರೆ. ಜೊತೆಯಲ್ಲಿ ನಮ್ಮ ಏನು ಪ್ಲಾನಿಂಗ್ ಗೆ ಸಂಬಂಧಪಟ್ಟಂತ ಎಲ್ಲ ಯೋಜನೆಗಳನ್ನು ಸಿದ್ಧಪಡಿಸತಕ್ಕಂತ RV ದೇಶಪಾಂಡೆ ಅವರು ಕೂಡ ನಮ್ಮ ಈ ಒಂದು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ. ಕರಾವಳಿ ಜಿಲ್ಲೆಯ ಮಂತ್ರಿಗಳೇ ಆಗಿರ್ತಕ್ಕಂಥ ಮೀನುಗಾರಿಕಾ ಮಂತ್ರಿ ಶ್ರೀಯುತ ಮಾಕಾಳ್ ವೈದ್ಯ ಅವರು ಕೂಡ ಈ ಮಂಡಳಿಯ ಸದಸ್ಯರಾಗಿದ್ದಾರೆ. ನಾನು ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ಪ್ರಮುಖರು ಅಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರುಗಳಲ್ಲಿ ಮಂಜುನಾಥ್ ಭಂಡಾರಿ ಅವರು, ಐವನ್ ಡಿಸೋಜ್ ಅವರು ನಮ್ಮ ಪಕ್ಷದ ಸದಸ್ಯರಾಗಿ, ಅಥವಾ ಆ ಭಾಗದಿಂದ ಪುತ್ತೂರಿನ ರೈಗಳು ನಮ್ಮ ಪಕ್ಷದ ಸದಸ್ಯರಾಗಿ ಕೂಡ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಇದರಲ್ಲಿ ವಹಿಸಲಿದ್ದಾರೆ. ಮಾತ್ರವಲ್ಲ, ಈಗಾಗಲೇ ನಮಗೆ ಕಳೆದ ಬಾರಿ ನಾನು ಅಭಿವೃದ್ಧಿ ಮಂಡಳಿಗೆ ಈ ಮಂಡಳಿಗೆ ಸೇರುವಾಗಲೇ ಒಂದು 10 ಕೋಟಿ ರೂಪಾಯಿ ಹಣ ಇತ್ತು. ಆ 10 ಕೋಟಿ ರೂಪಾಯಿ ಹಣವನ್ನು ಕೂಡ 19 ವಿಧಾನಸಭಾ ಕ್ಷೇತ್ರಗಳಿಗೆ ವಿನಿಯೋಗ ಮಾಡತಕ್ಕಂಥ ಕೆಲಸ ಅಥವಾ ಒಂದು ಜವಾಬ್ದಾರಿ ನಮಗೆ ದೊರಕಿತ್ತು. ಅದನ್ನ ಇದರಲ್ಲಿ 5% ಅಧ್ಯಕ್ಷರ ಒಂದು ವಿವೇಚನೆಗೆ ಬಿಡ್ತಕ್ಕಂಥ ಅವಕಾಶಗಳಿದೆ. ಅದನ್ನು ಕೂಡ ಎಲ್ಲವನ್ನು ಕೂಡ ಸಮರ್ಪಕವಾಗಿ ಸರ್ಕಾರದ ಅನುಮತಿಯನ್ನು ಪಡೆದು ಆ ಕೆಲಸ ಕಾರ್ಯಗಳು ಕೂಡ ಇವತ್ತು ನಡೀತಾ ಇದೆ. ಇದು ಒಂದು ಸ್ಥೂಲವಾಗಿರ್ತಕ್ಕಂಥ ಈ ಅಭಿವೃದ್ಧಿ ಮಂಡಳಿಯ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಬೇರೆ ಯಾವುದೇ ರೀತಿಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ
ನಾವು ಈಗಾಗಲೇ 2, 3, 4 ಸಭೆಗಳನ್ನ ಮಾಡಿದ್ದೇವೆ. ಒಂದು ಉಡುಪಿಯಲ್ಲಿ ಕೆಲವರ ಒತ್ತಾಯಗಳು ಕೂಡ ಇರುವುದರಿಂದ ನಾವು ಪ್ರಥಮ ನಮ್ಮ ಬೋರ್ಡ್ ಮೀಟಿಂಗ್ ಅನ್ನು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆಸತಕ್ಕಂತ ಒಂದು ಅವಕಾಶಗಳನ್ನು ಮಾಡಿದ್ದೇವೆ. ಅದರಲ್ಲಿ ಅದೇ ರೀತಿಯಲ್ಲಿ ಈ ಮಂಡಳಿಗೆ ಸದಸ್ಯರುಗಳಾಗಿ 3 ಜಿಲ್ಲೆಯ ಜಿಲ್ಲಾಧಿಕಾರಿಯವರು, 3 ಜಿಲ್ಲೆಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಈ ಒಂದು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ ಅವರ ಪಾತ್ರ ಇದರಲ್ಲಿ ಪ್ರಮುಖವಾಗಿ ಅಡಗಿರುತ್ತದೆ. ಈ ನಿಟ್ಟಿನಲ್ಲಿ ನಾವು ಉಡುಪಿಯಲ್ಲಿ ನಡೆದಂತ ಸಭೆಯಲ್ಲಿ ಬಹಳ ಉತ್ತಮವಾದಂತಹ ವಿಚಾರಗಳು ಮಂಡನೆಯಾಗಿ ನಾವು ಹಲವಾರು ಯೋಜನೆಗಳನ್ನ ತಯಾರು ಮಾಡಿ ಕರಾವಳಿಯ ಒಟ್ಟು ಅಭಿವೃದ್ಧಿಯ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ಪ್ರಯತ್ನವನ್ನ ಮಾಡಿದ್ದೇವೆ. ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಏನು ವಾಟರ್ ಮೆಟ್ರೋವನ್ನ ಕರಾವಳಿ ಭಾಗಕ್ಕೆ ಪರಿಚಯಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಕರಾವಳಿ ಭಾಗದ ನಾವು ಕೊಚ್ಚಿಗೆ ತೆರಳಿ ಕೊಚ್ಚಿ ವಾಟರ್ ಮೆಟ್ರೋನ ಎಂಡಿ ಅವರನ್ನ ಭೇಟಿಯಾಗಿ ಅಲ್ಲಿಯ ಜಿಲ್ಲಾಧಿಕಾರಿಯವರು ನಮ್ಮ ಕರ್ನಾಟಕದವರೇ ಆಗಿದ್ದರು. ಅವರು ಶ್ರೀಮತಿ ಪ್ರಿಯಾಂಕಾ ಅವರು ನಮಗೆ ತುಂಬಾ ಒಂದು ದೊಡ್ಡ ಸಹಾಯವನ್ನ ಮಾಡಿ ಅಲ್ಲಿಯ ಎಲ್ಲ ನಮ್ಮ ವಾಟರ್ ಮೆಟ್ರೋವನ್ನ ನೋಡ್ಲಿಕ್ಕೆ, ಅದೇ ರೀತಿಯಲ್ಲಿ ನಮ್ಮ ಶಿಪ್ ಬಿಲ್ಡಿಂಗ್ ಯಾರ್ಡ್ಗಳನ್ನ ನೋಡ್ತಕ್ಕಂತ ಅಥವಾ ಇನ್ನಿತರ ಕರಾವಳಿಯಲ್ಲಿ ಏನನ್ನ ನಾವು ಪೂರಕವಾಗಿ ಯೋಜನೆಗಳನ್ನ ಮತ್ತು ಅದೇ ರೀತಿಯಲ್ಲಿ ಸಮಸ್ಯೆಯನ್ನು ನೀಗಿಸುವಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ಯೋಜನೆಗಳನ್ನ ಪೂರೈಸಬಹುದು ಎಂಬುದರ ನಿಟ್ಟಿನಲ್ಲಿ ಆ ಯೋಜನೆಗಳನ್ನ ನೋಡಿಕೊಂಡು 4-5 ದಿವಸ ನಮ್ಮ ತಾಂತ್ರಿಕ ಅಧಿಕಾರಿಗಳ ಜೊತೆ ಅಲ್ಲಿದ್ದು ಅದನ್ನೆಲ್ಲ ನೋಡ್ಕೊಂಡು ಬರ್ತಕ್ಕಂಥ ಅವಕಾಶಗಳು ಕೂಡ ಆಗಿದೆ. ಮಾತ್ರವಲ್ಲ, ವಾಟರ್ ಮೆಟ್ರೋಗೆ ನಾವು ಹೋದ ಮೇಲೆ ಏನು ಕೇರಳದ ಕೊಚ್ಚಿ ಭಾಗದಲ್ಲಿ ಏನು ಇವತ್ತು ವಾಟರ್ ಮೆಟ್ರೋ ಬಹಳ ಸಮರ್ಪಕವಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಗಮನವನ್ನು ಸೆಳೆದಿದೆ. ಅದನ್ನ ಕರಾವಳಿ ಭಾಗದ ಮಂಗಳೂರು, ಉಡುಪಿ ಮತ್ತು ಕಾರವಾರ ಭಾಗದಲ್ಲಿ ನಾಟಕದ ದಿಕ್ಕಿನಲ್ಲಿ ಈಗಾಗಲೇ ಒಂದು ಪ್ರಿಲಿಮಿನರಿ ಸರ್ವೆಯನ್ನು ಕೂಡ ನಡೆಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ.